ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಪ್ರಚಾರಕ್ಕಿಳಿದಾಗ ಅದು ಸ್ಪಷ್ಟವಾಗಿ ಜನತೆಗೆ ಕೆಲವು ವಾಗ್ದಾನಗಳನ್ನು ನೀಡಿತ್ತು. ಕಾಂಗ್ರೆಸ್ ಪಕ್ಷದ ಆಡಳಿತದಿಂದ ಬೇಸತ್ತಿದ್ದ ಜನ ಸ್ವಾಭಾವಿಕವಾಗಿ ಈ ಆಶ್ವಾಸನೆಗಳಿಗೆ ಮಾರು ಹೋದ್ರು. ದೇಶದ ಸುರಕ್ಷತೆ ಬಗ್ಗೆ, ಆರ್ಥಿಕತೆ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ವಿದೇಶಾಂಗ ನೀತಿ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಎಲ್ಲ ಮಾತನಾಡಿದ್ದು ನರೇಂದ್ರ ಮೋದಿ ಮತ್ತು ತಂಡದವರು. ಅವರು ಪ್ರಮುಖವಾಗಿ ಒತ್ತು ನೀಡಿದ್ದು ಕಪ್ಪು ಹಣದ ಬಗ್ಗೆ. ಭಾರತವನ್ನು ಸತತವಾಗಿ ದಶಕಗಳಿಂದ ಲೂಟಿ ಮಾಡಿದ ಜನಗಳು ಮತ್ತು ಅವರ ಪೈಕಿ ರಾಜಕಾರಣಿಗಳು ಹಾಗೂ ಉದ್ಯಮಪತಿಗಳು ಲಕ್ಷಾಂತರ ಕೋಟಿ ಹಣವನ್ನು ವಿದೇಶಿ ಬ್ಯಾಂಕ್ಗಳಲ್ಲಿ ಇಟ್ಟಿದ್ದಾರೆ. ಅಲ್ಲಿಟ್ಟಿರುವ ಹಣವಷ್ಟೇ ಭಾರತಕ್ಕೆ ತಂದರೂ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕಬಹುದು ಎಂಬ ಆಮಿಷಭರಿತ ಆಶ್ವಾಸನೆ ನೀಡಿದ್ದರು. ಒಂದು ಹುದ್ದೆ ಒಂದು ಪಿಂಚಣಿ, ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ, ಅಪರಿಮಿತ ಅಭಿವೃದ್ಧಿ ಇದೆಲ್ಲ ಆಶ್ವಾಸನೆಗಳನ್ನು ನೀಡಿದ್ದ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಅಧಿಕಾರಕ್ಕೆ ಬಂದ ಕೆಲವು ದಿನಗಳಲ್ಲೇ ವಿರೋಧಿಗಳ ಟೀಕೆಗೆ ಗುರಿಯಾಯಿತು. ಅದರಲ್ಲೂ ಪ್ರಮುಖವಾಗಿ ಮೋದಿ ಅವರಿಗೆ ವಿಪರೀತವಾಗಿ ವಿದೇಶಾಂಗ ನೀತಿ ಬಗ್ಗೆ ಆಸಕ್ತಿ ಮತ್ತು ಅವರ ಫಾರಿನ್ ತಿರುಗಾಟದ ಮಧ್ಯೆ ತಮ್ಮ ಚುನಾವಣಾ ಆಶ್ವಾಸನೆಗಳಿಗೆ ಗಮನ ಕೊಡುತ್ತಿಲ್ಲ ಎಂದು ಆಕ್ಷೇಪಿಸಲ್ಪಟ್ಟರು. ಅನೇಕ ಜನಪರವಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಕೈಗೊಂಡರೂ ಕೂಡ ಸ್ವಚ್ಛ ಭಾರತ ಎಂಬ ಅಭಿಯಾನಕ್ಕೆ ಹೆಚ್ಚು ಒತ್ತು ನೀಡಿ ತಮ್ಮ ಆದ್ಯತೆಗಳನ್ನು ಏರುಪೇರು ಮಾಡಿಕೊಂಡ್ರು. ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಆಯೋಜಿಸಿದ ಮೋದಿ ಸರ್ಕಾರ ಪ್ರಮುಖವಾಗಿ ಹೆದ್ದಾರಿ ಅಭಿವೃದ್ಧಿ ಮತ್ತು ರೈಲ್ವೆ ಬಗ್ಗೆ ವಿಶೇಷ ಆಸಕ್ತಿ ತೋರಿಸಿ 2 ಸಮರ್ಥ ಮಂತ್ರಿಗಳನ್ನು ನೇಮಿಸಿತ್ತು. ಇವರಿಬ್ಬರ ಅಡಿಯಲ್ಲಿ ಈ ಎರಡೂ ಇಲಾಖೆಗಳಲ್ಲಿ ಬಹಳಷ್ಟು ಸುಧಾರಣೆ ಕಂಡುಬಂತು. ಈ ಕೆಲಸ ಜನಮೆಚ್ಚುಗೆಗೂ ಪಾತ್ರವಾಗಿತ್ತು. ನಾವು ತಿನ್ನುವುದಿಲ್ಲ, ಬೇರೆಯವರಿಗೂ ತಿನ್ನಲು ಬಿಡುವುದಿಲ್ಲ ಎಂಬ ಉಕ್ತಿಯೊಂದಿಗೆ ಭ್ರಷ್ಟಾಚಾರದ ವಿರುದ್ಧ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದ ಮೋದಿಯವರ ಪಾಳೆಯ ಅಧಿಕಾರಕ್ಕೆ ಬಂದ ಮೇಲೆ ಆರ್ಥಿಕ ಇಲಾಖೆಯಲ್ಲಿ ಅನೇಕ ಕ್ರಮ ಕೈಗೊಂಡಿದ್ದರೂ ಭ್ರಷ್ಟಾಚಾರದ ವಿರುದ್ಧ ನಿರ್ಣಾಯಕವಾದ ಪ್ರಕ್ರಿಯೆಯನ್ನೇನು ಆರಂಭಿಸಿಲ್ಲ ಎಂಬ ಟೀಕೆಗೆ ಗುರಿಯಾಯಿತು. ಕೌನ್ कहता है भ्रष्टाचार करने की जरूरत होती है? भाइयों बहनों, मेरा मंत्र है, न खाता हूं न खाने दूंगा. ಅದೂ ಅಲ್ಲದೆ ಅನೇಕ ರಾಜ್ಯಗಳಲ್ಲಿ ಭ್ರಷ್ಟರು ಎಂದು ಗುರುತಿಸಲ್ಪಟ್ಟ ಬಿಜೆಪಿ ನಾಯಕರು ರಾಜಾರೋಷವಾಗಿ ವರ್ತಿಸುತ್ತಾ ಮೋದಿಯವರ ವರ್ಚಸ್ಸಿಗೆ ಕಳಂಕ ತರುವ ಮಟ್ಟಿಗೆ ಮುಜುಗರವನ್ನುಂಟು ಮಾಡಿದರು. ಮೋದಿ ಸರ್ಕಾರ ಶ್ರೀಮಂತರ ಪರವಾಗಿದೆ, ಅನೇಕ ಭ್ರಷ್ಟ ಉದ್ಯಮಪತಿಗಳು ಸರ್ಕಾರದೊಂದಿಗೆ ಒಳ್ಳೆಯ ಸಂಬಂಧ ಇಟ್ಟುಕೊಂಡು ತೆರಿಗೆ ವಂಚನೆ ಮಾಡುತ್ತಿದ್ದಾರೆ, ಸರ್ಕಾರ ಬಡವರ ಪರವಾಗಿಲ್ಲ ಎಂಬೆಲ್ಲ ಹೇಳಿಕೆಗಳ ಮಧ್ಯೆ ಮೋದಿ ಸರ್ಕಾರ ಸಾಮಾನ್ಯ ಜನರಿಗೆ ವಿಮೆ ಮತ್ತು ಜನಧನ್ ಯೋಜನೆಗಳ ಮೂಲಕ ಕ್ರಾಂತಿಕಾರಿಯಾದ ರೀತಿಯಲ್ಲಿ ಕಂಡುಬಂದು ಹಲವು ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿತ್ತು. ಆದರೆ ಸರ್ಕಾರ ಅಧಿಕಾರದ ಅರ್ಧ ಭಾಗವನ್ನು ಮುಗಿಸುವ ಸಂದರ್ಭದಲ್ಲಿ ಇನ್ನೂ ಪರಿಣಾಮಕಾರಿಯಾಗಿ ಏನೂ ಮಾಡಿಲ್ಲ ಎಂಬ ಅಳಕನ್ನು ಹೊಂದಿದ್ದ ಸಮಯದಲ್ಲಿ ಮೋದಿ ಸರ್ಕಾರ ನಿವೃತ್ತ ಸೇನಾಧಿಕಾರಿಗಳಿಗೆ ನೀಡುವ 1 ಹುದ್ದೆ 1 ಪಿಂಚಣಿ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿತ್ತು. ಭಾರತವನ್ನು ವೈರಿ ರಾಷ್ಟ್ರದಿಂದ ರಕ್ಷಿಸುತ್ತೇವೆ, ನಾವು ಅಧಿಕಾರಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಬಾಲ ಅಲ್ಲಾಡಿಸಲು ಆಗುವುದಿಲ್ಲ ಎಂದು ಹೇಳಿಕೊಂಡಿದ್ದ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರವೂ ಪಾಕಿಸ್ತಾನದ ಅಟ್ಟಹಾಸ ಮುಂದುವರಿಯುತ್ತಾ ಹೋಯಿತು. ಶಾಂತಿ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಸೈನಿಕರು ಗಡಿಯಲ್ಲಿ ಮೃತಪಟ್ಟ ಕುಖ್ಯಾತಿ ಈ ಅವಧಿಯಲ್ಲಿ ಸರ್ಕಾರಕ್ಕೆ ಎದುರಾಯಿತು. ಪಾಕಿಸ್ತಾನದ ಉಗ್ರರು ಭಾರತೀಯ ನೆಲದಲ್ಲಿ ದಾಳಿ ಮಾಡಿ ನಮ್ಮ ಸೈನಿಕರನ್ನು ಕೊಂದಾಗ ವಿಪರೀತ ಒತ್ತಡಕ್ಕೆ ಒಳಗಾದ ಮೋದಿ ಸರ್ಕಾರ ಕೆಲವೇ ದಿನಗಳಲ್ಲಿ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು. ಈ ಸರ್ಜಿಕಲ್ ಸ್ಟ್ರೈಕ್ ಭಾರತದ ಮಟ್ಟಕ್ಕೆ ಒಂದು ದೊಡ್ಡ ಸಾಧನೆಯಾದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯಲಿಲ್ಲ.
ವಿಶ್ವಸಂಸ್ಥೆಯಂತೂ ಈ ಸರ್ಜಿಕಲ್ ಸ್ಟ್ರೈಕ್ ನಡೆದಿದ್ದುದರ ಬಗ್ಗೆಯೇ ಅನುಮಾನ ವ್ಯಕ್ತಪಡಿಸಿತ್ತು. ಪಾಕಿಸ್ತಾನ ಕೂಡ ಇದರಿಂದ ಏನೂ ಆಗಲಿಲ್ಲ ಎನ್ನುವ ರೀತಿಯಲ್ಲಿ ವರ್ತಿಸತೊಡಗಿತು. ಭಾರತದಲ್ಲಿ ಮಾತ್ರ ಸರ್ಕಾರದ ಪರ ಮತ್ತು ವಿರೋಧಿಗಳ ನಡುವೆ ಜಟಾಪಟಿಗಳೇ ಆರಂಭವಾಗಿ ಬಿಟ್ಟಿತು. ಮೋದಿ ಸರ್ಕಾರ ಸರ್ಜಿಕಲ್ ಸ್ಟ್ರೈಕ್ ದಾಳಿಯ ರಾಜಕೀಯ ಲಾಭ ಪಡೆಯುತ್ತಿದೆ ಎಂಬ ಆರೋಪಕ್ಕೆ ಗುರಿಯಾಯಿತು. ಆದರೂ ಪ್ರಧಾನಮಂತ್ರಿ ಮೋದಿ ಕೆಲವೊಂದು ವಿಚಾರದಲ್ಲಿ ನಿರ್ದಾಕ್ಷಿಣ್ಯವಾಗಿ ನಡೆದುಕೊಳ್ಳುತ್ತಾರೆ ಎಂಬುದು ಜನರಿಗೆ ಸ್ಪಷ್ಟವಾಗತೊಡಗಿತ್ತು. ಕಪ್ಪು ಹಣ ಇರುವವರು ಈ ವರ್ಷದ ನವೆಂಬರ್ 30ರ ಒಳಗೆ ತೆರಿಗೆ ಕಟ್ಟಿ ತಮ್ಮ ಹಣವನ್ನು ಸಕ್ರಮಗೊಳಿಸಿಕೊಳ್ಳಬಹುದು ಎಂಬ ಯೋಜನೆಯನ್ನು ಸರ್ಕಾರ ಮುಂದಿಟ್ಟು ಕಾಳಧನಿಕರನ್ನು ಆಹ್ವಾನಿಸಿತು. ಈ ಆಹ್ವಾನಕ್ಕೆ ಸ್ಪಂದಿಸಿದವರು ಸುಮಾರು 65,000 ಕೋಟಿಯಷ್ಟು ಕಪ್ಪು ಹಣವನ್ನು ಘೋಷಿಸಿ ತೆರಿಗೆ ಕಟ್ಟಿ ಸಕ್ರಮಗೊಳಿಸಿಕೊಂಡರು. ಆದರೂ ದೇಶದಲ್ಲಿ ಇನ್ನೂ ಸುಮಾರು 12 ಲಕ್ಷ ಕೋಟಿ ರೂಪಾಯಿಗಳಷ್ಟು ಕಪ್ಪು ಹಣ ಇದೆ ಎಂಬ ಅನುಮಾನದ ಹಿನ್ನೆಲೆಯಲ್ಲಿ ತೆರಿಗೆ ಇಲಾಖೆ ವ್ಯವಸ್ಥಿತ ದಾಳಿ ಮಾಡಿ ಬಹಳಷ್ಟು ಹಣವನ್ನು ಮುಟ್ಟುಗೋಲು ಹಾಕಿಕೊಂಡಿತು. ಕಪ್ಪು ಹಣ ಎಂದರೆ ತೆರಿಗೆ ವಿಧಿಸಲ್ಪಡದ ಹಣ, ಸಕ್ರಮವಾಗಿ ಲೆಕ್ಕಕ್ಕೆ ಬಾರದ ಹಣ. ಈ ಹಣದ ಮುಖ್ಯ ದೋಷವೇ ಇದು ಚಲಾವಣೆಗೆ ಬಾರದಿರುವುದು. ಮೌಲ್ಯವಿರುವ ಈ ಹಣ ಚಲಾವಣೆಯಿಂದ ಹೊರಗೆ ಉಳಿಯುವುದು ಆರ್ಥಿಕತೆಗೆ ದೊಡ್ಡ ಪೆಟ್ಟಾಗಿ ಹಣಕಾಸು ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತದೆ. ಕೆಲವೊಮ್ಮೆ ಹಣದ ಅಭಾವಕ್ಕೂ ಕಾರಣವಾಗಿ ಅಭಿವೃದ್ಧಿ ಕುಂಠಿತವಾಗಿ ಅನೇಕ ಕೆಲಸ ಕಾರ್ಯಗಳು ಸ್ಥಗಿತವಾಗಿ ಬಿಡುತ್ತವೆ. ಆ ಕಾರಣದಿಂದಲೇ ಈ ನಿಶ್ಚೇತ ಹಣವನ್ನು ಹೊರಗೆಳೆಯಬೇಕಾಗುತ್ತದೆ ಮತ್ತು ಚಲಾವಣೆಗೆ ತರಬೇಕಾಗುತ್ತದೆ. ಆ ಮೂಲಕ ವ್ಯವಹಾರ ವಹಿವಾಟು ಹೆಚ್ಚಿಸಬೇಕಾಗುತ್ತದೆ. ಆರ್ಥಿಕ ಸ್ವಾಸ್ಥ್ಯವನ್ನು ಕಾಪಾಡಬೇಕಾಗುತ್ತದೆ. ಆದರೆ ಇಲ್ಲಿ ಇರುವ ಸಂಗತಿ ಎಂದರೆ ಕಪ್ಪು ಹಣದಲ್ಲಿ 3 ವಿಧ. ಮೊದಲನೆಯದು ವಿದೇಶದಲ್ಲಿ ಹೂಡಿಕೆಯಾದ ಅಥವಾ ವಿದೇಶಿ ಬ್ಯಾಂಕ್ಗಳಲ್ಲಿ ಠೇವಣಿ ಇಟ್ಟ ಹಣ. ಎರಡನೆಯದು ಭಾರತದಲ್ಲಿ ತೆರಿಗೆ ವ್ಯವಸ್ಥೆಗೆ ಅತೀತವಾಗಿ ಸಂಪಾದಿಸಿದ ಆಸ್ತಿ ಅಥವಾ ಸಂಪತ್ತು ಮತ್ತು ನಗದಿನ ರೂಪದಲ್ಲಿ ಶೇಖರಿಸಲ್ಪಟ್ಟ ವ್ಯವಸ್ಥೆಯಿಂದ ಹೊರಗುಳಿದ ಹಣ. ಮೂರನೆಯದು ದೇಶದ ಕೋಟ್ಯಾಂತರ ಜನರು ಚಲಾವಣೆಗೆ ತರದೆ ಮೌಲ್ಯ ವೃದ್ಧಿಯಾಗದ ರೀತಿಯಲ್ಲಿ ಕೂಡಿಟ್ಟ ಒಂದಿಷ್ಟಿಷ್ಟು ಹಣ. ವಿದೇಶದಲ್ಲಿ ಅಕ್ರಮವಾಗಿ ಹೂಡಿಕೆಯಾದ ಅಥವಾ ಠೇವಣಿಯಿಂದ ಭಾರತಕ್ಕೆ ಏನೂ ಲಾಭವಿಲ್ಲದ ಕಾರಣ ಅದನ್ನು ದೇಶದಿಂದ ಹೊರಗೆ ತೆಗೆದುಕೊಂಡು ಹೋಗಿದ್ದೇ ಅಕ್ರಮ ಮತ್ತು ಕಾನೂನು ಬಾಹಿರ ಎಂದು ಆ ಕಪ್ಪು ಹಣ ಗುರುತಿಸಲ್ಪಡುತ್ತದೆ. ಆದರೆ ಭಾರತದ ಒಳಗೆ ಕೆಲವರು ಅಗಾಧವಾಗಿ ನಗದು ರೂಪದಲ್ಲಿ ಹಣ ಶೇಖರಿಸಿಟ್ಟಿದ್ದಾರೆ ಎಂಬ ಆರೋಪ ಮತ್ತು ಹಣ ಬಹುಕಾಲದವರೆಗೆ ಚಲಾವಣೆಗೆ ಬಾರದಿದ್ದು ಆ ಕಾರಣದಿಂದ ಅಷ್ಟು ಮೌಲ್ಯ ಆರ್ಥಿಕ ವ್ಯವಸ್ಥೆಯಿಂದಲೇ ಹೊರಗಿರುವುದು ದುರಂತವೆಂದು ಆ ಹಣ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗುತ್ತದೆ. ಇಷ್ಟಕ್ಕೂ ಬ್ಲ್ಯಾಕ್ ಮನಿ ಅಥವಾ ಕಪ್ಪು ಹಣ ಅನ್ನುವುದು ಏನು ಅನ್ನುವ ಬಗ್ಗೆಯೇ ಸಮಾಜದಲ್ಲಿ ಒಂದು ದೊಡ್ಡ ಜಿಜ್ಞಾಸೆ ಆರಂಭವಾಗಿ ಬಿಟ್ಟಿದೆ. ಹೇಳಬೇಕೆಂದರೆ ಅನೇಕರಿಗೆ ಕಪ್ಪು ಹಣದ ಬಗ್ಗೆ ಸ್ಪಷ್ಟತೆ ಇಲ್ಲ. ಕೆಲವರಂತೂ ಕಪ್ಪು ಹಣವೆಂದರೆ ಅದು ಬೇರೆಯದ್ದೇ ರೀತಿಯ ಹಣ, ಅದರ ಬಣ್ಣವೇ ಬೇರೆಯದ್ದಾಗಿರುತ್ತದೆ ಎಂಬ ಅಭಿಪ್ರಾಯ ಇಟ್ಟುಕೊಂಡಿದ್ದಾರೆ. ಇನ್ನು ಕೆಲವರ ಪ್ರಕಾರ ಶ್ರೀಮಂತರ ಬಳಿ ಇರುವುದೆಲ್ಲ ಕಪ್ಪು ಹಣ, ಸಾಮಾನ್ಯರ ಬಳಿ ಇರುವುದೆಲ್ಲ ಸಕ್ರಮ ಅಥವಾ ಒಳ್ಳೆಯ ಹಣ. ಕೇಂದ್ರ ಸರ್ಕಾರ ಕೈಗೊಂಡಿರುವ ಈ ಕ್ರಮದಿಂದಾಗಿ ಶ್ರೀಮಂತರೆಲ್ಲ ತಮ್ಮ ಹಣವನ್ನು ಕಳೆದುಕೊಂಡು ಸಮಾಜದಲ್ಲಿ ಒಂದು ರೀತಿಯ ಆರ್ಥಿಕ ಸಮಾನತೆ ಉಂಟಾಗುತ್ತದೆ ಎಂಬ ಭ್ರಮೆ ಹೊಂದಿದ್ದಾರೆ. ಇನ್ನು ಸಾಮಾನ್ಯ ಜನರು ಕೂಡಿಟ್ಟ ಒಂದಿಷ್ಟಿಷ್ಟು ಹಣದಲ್ಲಿ ಬಹುತೇಕ ಮೊತ್ತ ಒಂದಲ್ಲ ಒಂದು ದಿನ ಚಲಾವಣೆಗೆ ಬಂದೇ ಬರುತ್ತದೆ. ಆದರೆ ಎಲ್ಲಾ ರೀತಿಯ ಕಪ್ಪು ಹಣದ ಪೈಕಿ ಸಾಮಾನ್ಯ ಜನರು ಕೂಡಿಟ್ಟ ಸದ್ಯಕ್ಕೆ ಚಲಾವಣೆಗೆ ಇಲ್ಲದ ಹಣ ಅತ್ಯಂತ ದೊಡ್ಡ ಮೊತ್ತದಾಗಿದೆ. ಇಂದಿನ ತನಕ ಸ್ಪಷ್ಟವಾಗಿ ದೇಶದಲ್ಲಿ ಎಷ್ಟು ಕಪ್ಪು ಹಣ ಇದೆ ಎಂದು ಯಾರಿಗೂ ನಿಖರವಾಗಿ ಹೇಳಲಾಗುತ್ತಿಲ್ಲ. ಇದಕ್ಕೆ ನಮ್ಮ ವ್ಯವಸ್ಥೆಯೇ ಅತ್ಯಂತ ದೊಡ್ಡ ತೊಡಕು ಎಂದು ಹೇಳಲಾಗುತ್ತಿದೆ.
ನೇರ ಮತ್ತು ಪರೋಕ್ಷ ತೆರಿಗೆಗಳ ಜಂಜಾಟದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಜನ ಒಂದಿಷ್ಟು ಹಣವನ್ನು ತೆರಿಗೆ ವ್ಯಾಪ್ತಿಯಿಂದ ಹೊರಗಿಟ್ಟು ಕಷ್ಟಕಾಲದಲ್ಲಿ ಬಳಸುವ ಪ್ರಯತ್ನವನ್ನು ಮಾಡಿರುವುದೂ ಇದೆ. ಪ್ರಧಾನಿ ಮೋದಿಯವರು ₹500, ₹1,000 ಮುಖಬೆಲೆಯ ನೋಟುಗಳನ್ನು ನಿಷೇಧಿಸುವ ಕ್ರಮ ಕೈಗೊಂಡಿರುವುದು ವಿಶೇಷವಾಗಿ 4 ರೀತಿಯ ಅಕ್ರಮಗಳನ್ನು ತಡೆಯುತ್ತದೆ ಎಂದು ಹೇಳಲಾಗುತ್ತದೆ. ಮೊದಲನೆಯದು ಕಪ್ಪು ಹಣದ ನಿರ್ಬಂಧ, ಎರಡನೆಯದು ಭ್ರಷ್ಟಾಚಾರದ ನಿರ್ಬಂಧ, ಮೂರನೆಯದು ಉಗ್ರಗಾಮಿ ಚಟುವಟಿಕೆಗಳಿಗೆ ಸರಬರಾಜಾಗುತ್ತಿರುವ ಹಣದ ನಿರ್ಬಂಧ ಮತ್ತು ಖೋಟಾ ನೋಟು ಚಲಾವಣೆಯ ನಿರ್ಬಂಧ. ಈ 4 ಅಂಶಗಳ ಪೈಕಿ ಈ ನೋಟುಗಳ ಚಲಾವಣೆಯ ನಿಷೇಧದ ಕಾರಣದಿಂದಾಗಿ ತಾತ್ಕಾಲಿಕವಾಗಿ ಆದರೂ ಹಣಕಾಸು ಆಧಾರಿ ಭ್ರಷ್ಟಾಚಾರ ನಿರ್ಬಂಧಿತವಾಗುವುದು ನಿಜ. 1 ಕೋಟಿ ರೂಪಾಯಿ ಹಣವನ್ನು ಒಂದು ಸೂಟ್ಕೇಸ್ನಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದವರು ಈಗ 100 ಸೂಟ್ಕೇಸ್ಗಳಲ್ಲಿ ತೆಗೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ಬಂದಿರುವುದರಿಂದ ಹಣ ಕಾಣದಂತೆ ಗೌಪ್ಯವಾಗಿ ಇಡುವುದು ಕಷ್ಟವಾಗಿ ಬಿಡುತ್ತದೆ. ಆದ್ದರಿಂದ ಅಷ್ಟು ಸುಲಭವಾಗಿ ಭ್ರಷ್ಟಾಚಾರ ಸಾಧ್ಯವಾಗುವುದಿಲ್ಲ. ಅದೇ ರೀತಿ ಅಷ್ಟು ನೋಟುಗಳನ್ನು ಹೊಂದಿರುವ ಆ ಹಣವನ್ನು ಯಾವಾಗಲೂ ಎಲ್ಲಾದರೂ ಶೇಖರಣೆ, ಹೂಡಿಕೆ, ಠೇವಣಿ ಮಾಡುವುದು ಕಷ್ಟವಾಗುತ್ತದೆ. ಆದರೆ ಈಗ 1,000ದ ಬದಲು 2,000ದ ನೋಟು ತಂದಿರುವುದರಿಂದ ಈಗಾಗಲೇ 100 ನೋಟುಗಳನ್ನು 2,000 ನೋಟುಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆ ಆರಂಭವಾಗಿದೆ. ಆ ಕಾರಣಕ್ಕಾಗಿ ಲಂಚ ಪಡೆಯುವವರು ಅಥವಾ ಹಣಕಾಸಿನ ರೂಪದಲ್ಲಿ ಕಮಿಷನ್ ಪಡೆಯುವವರು ಅಂತಹ ಚಟುವಟಿಕೆಗಳಿಗೆ ಹಿಂದೇಟು ಹಾಕುತ್ತಾರೆ. ಇದು ಅತ್ಯಂತ ಉತ್ತಮವಾದ ಒಂದು ಬದಲಾವಣೆಯಾಗುತ್ತದೆ. ಹಾಗೆಯೇ ಅತ್ಯಂತ ಹೆಚ್ಚು ಖೋಟಾ ನೋಟುಗಳು ₹500 ಮತ್ತು ₹1,000 ಮುಖಬೆಲೆಯ ನೋಟುಗಳಾಗಿರುವುದರಿಂದ ಅವುಗಳ ಚಲಾವಣೆಯೂ ನಿಂತು ಹೋಗುತ್ತದೆ. ಹಾಗೆಯೇ ಈ ಖೋಟಾ ನೋಟುಗಳಿಂದ ದೇಶದ ಆರ್ಥಿಕ ಪರಿಸ್ಥಿತಿ ಮೇಲೆ ಆಗಿರುವ ಆಘಾತ ಕಡಿಮೆಯಾಗಿ ಖೋಟಾ ನೋಟುಗಳನ್ನು ಬಳಕೆ ಮಾಡಿ ಕೆಲಸ ನಿರ್ವಹಿಸುತ್ತಿರುವ ಉಗ್ರಗಾಮಿ ಸಂಘಟನೆಗಳು ನಿಷ್ಕ್ರಿಯವಾಗುವ ಹಾಗಾಗುತ್ತದೆ. ಭ್ರಷ್ಟಾಚಾರವು ಹಣಕಾಸಿಗೆ ಅತೀತವಾಗಿ ಬೇರೆ ಬೇರೆ ಜಾಣ ರೂಪವನ್ನು ಈಗಾಗಲೇ ಪಡೆದುಕೊಂಡಿರುವುದರಿಂದ ಸಂಪೂರ್ಣವಾಗಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವುದು ಸಾಧ್ಯವಾಗಲಿಕ್ಕಿಲ್ಲ. ಆದರೆ ಕಪ್ಪು ಹಣದ ವಿಚಾರಕ್ಕೆ ಬಂದಾಗ ಈ ನೋಟು ನಿಷೇಧದ ಕ್ರಮ ಕಪ್ಪು ಹಣವನ್ನು ನಿಜವಾಗಿಯೂ ಹೊರತಂದು ಕಾಳಧನಿಕರನ್ನು ದುರ್ಬಲಗೊಳಿಸಿ ಸಾಮಾನ್ಯ ಜನರಿಗೆ ಉಪಯೋಗವಾಗುತ್ತದೆಯೇ ಎಂಬುದಕ್ಕೆ ಉತ್ತರ ಸ್ಪಷ್ಟವಾಗಿಲ್ಲ. ಕಾಳಧನಿಕರ ಹತ್ತಿರ ಇರುವ ಚಲಾವಣೆಗೆ ಬಾರದ ಹಣದ ಲೆಕ್ಕ ಇಲ್ಲ ಎಂದು ಸರ್ಕಾರ ಹೇಳುವುದನ್ನು ಕೆಲವರು ಪ್ರಶ್ನಿಸುತ್ತಾರೆ. ಕೆಲವು ತಜ್ಞರ ಪ್ರಕಾರ ಈಗಾಗಲೇ ಈ ಹಣದ ಲೆಕ್ಕ ಸರ್ಕಾರದ ಹತ್ತಿರ ಇದೆ. ಅಂದರೆ ನೇರವಾಗಿ ಕಪ್ಪು ಹಣದ ನಿಖರವಾದ ಲೆಕ್ಕ ಇಲ್ಲದಿದ್ದರೂ ಭಾರತದಲ್ಲಿರುವ ಲಕ್ಷಾಂತರ ವ್ಯವಹಾರಗಳು ಮತ್ತು ಉದ್ದಿಮೆಗಳು ತಮ್ಮ ಆಡಿಟ್ ವರದಿಯಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಅಥವಾ ನಗದು ಉಳಿಕೆಯನ್ನು ತೋರಿಸಿರುತ್ತಾರೆ. ಅನೇಕ ಸಂದರ್ಭಗಳಲ್ಲಿ ಕ್ಯಾಶ್ ಆನ್ ಹ್ಯಾಂಡ್ ಅಥವಾ ಕೈಯಲ್ಲಿ ನಗದು ಇಲ್ಲದಿದ್ದರೂ ಕೂಡ ಲೆಕ್ಕಕ್ಕಾಗಿ ಅಥವಾ ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಕಾರಣಕ್ಕಾಗಿ ಕ್ಯಾಶ್ ಆನ್ ಹ್ಯಾಂಡ್ ತೋರಿಸಿರುತ್ತಾರೆ. ಇದು ವಾಸ್ತವದಲ್ಲಿ ಖೋಟಾ ಆಗಿರುತ್ತದೆ, ಆದರೂ ಸರ್ಕಾರಕ್ಕೆ ಕೊಟ್ಟ ಲೆಕ್ಕದಲ್ಲಿ ನಿಜವಾಗಿರುತ್ತದೆ. ಹೀಗೆ ಅನೇಕಾನೇಕ ಕಂಪನಿಗಳು ತೋರಿಸಿರುವ ಕ್ಯಾಶ್ ಬ್ಯಾಲೆನ್ಸ್ ವಾಸ್ತವದಲ್ಲಿ ನಿಜ ಅಲ್ಲದಿದ್ದರೂ ಸರ್ಕಾರದೊಂದಿಗೆ ಇರುವ ಮಾಹಿತಿ ಪ್ರಕಾರ ಲಕ್ಷಾಂತರ ಕೋಟಿಯಷ್ಟಾಗಿರುತ್ತದೆ. ಅದೇ ರೀತಿ ಕ್ಯಾಶ್ ಎಕ್ಸ್ಪೆನ್ಸ್ ಅಂದರೆ ನಗದು ಖರ್ಚು ಎಂದು ತೋರಿಸಲ್ಪಡುವ ಬಹುತೇಕ ಖರ್ಚುಗಳು ಲೆಕ್ಕದಲ್ಲಿ ಮಾತ್ರ ಖರ್ಚಾಗಿ ಕಂಡುಬಂದರೂ ವಾಸ್ತವದಲ್ಲಿ ನಗದಾಗಿಯೇ ಉಳಿದು ಬಿಟ್ಟಿರುತ್ತದೆ. ಈ ಕಪ್ಪು ಹಣದಲ್ಲಿ ಬಹಳಷ್ಟು ಹಣ ಲಂಚದ ರೂಪದಲ್ಲಿ ಕೊಟ್ಟಿರುವುದರಿಂದ ಹಾಗೂ ಹಾಗೆ ಕೊಟ್ಟ ಹಣ ಬೇರೆ ಬೇರೆ ರೂಪದಲ್ಲಿ ಸರ್ಕಾರದ ಲೆಕ್ಕಕ್ಕೆ ಬಂದಿರುವ ಸಾಧ್ಯತೆಯೂ ಇದೆ. ಅದು ದೇಶದಲ್ಲಿರುವ ಕಪ್ಪು ಹಣಕ್ಕೆ ಸಮವಲ್ಲದಿದ್ದರೂ ಕೂಡ ಅದನ್ನು ಬಹಳಷ್ಟು ಕಡಿಮೆ ಮಾಡಿಬಿಡುತ್ತದೆ. ಆದ್ದರಿಂದ ಹೊಸದಾಗಿ ಲೆಕ್ಕಕ್ಕೆ ಬರಬೇಕಾದ ಕಪ್ಪು ಹಣದ ಮೊತ್ತ ಅಷ್ಟು ದೊಡ್ಡದಲ್ಲ ಎಂದು ಹೇಳಲಾಗುತ್ತದೆ. ಹಾಗೆಯೇ ದೇಶದಲ್ಲಿ ಬಹುತೇಕ ವ್ಯವಹಾರ ನಗದಿನಲ್ಲೇ ನಡೆಯುತ್ತದೆ.
ಲಂಚ ಮತ್ತು ಮತ್ತಿತರ ಅಕ್ರಮದಿಂದ ಪಡೆದ ಹಣ ಚಲಾವಣೆಯಿಂದ ಹೊರತಾಗಿ ಉಳಿಯದೆ ಈಗಾಗಲೇ ಇಂತಹ ನಗದು ವ್ಯವಹಾರಗಳ ಮೂಲಕ ಆಸ್ತಿ ಸಂಪತ್ತುಗಳಾಗಿ ಪರಿವರ್ತಿತವಾಗಿ ಬಿಟ್ಟಿದೆ. ಬಹುತೇಕ ಹಣ ಚಲಾವಣೆಗೂ ಬಂದು ಬಿಟ್ಟಿದೆ ಎಂದು ಹೇಳಲಾಗುತ್ತದೆ. ಹಿಂದೊಂದು ಕಾಲ ಇತ್ತು. ಇಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಎಂಬಂತೆ ಬಚ್ಚಿಟ್ಟ ಹಣ ಗೆದ್ದಲು ತಿಂದು ಹೋಯಿತು ಎಂಬ ಮಾತು ಚಾಲ್ತಿಯಲ್ಲಿತ್ತು. ಈಗಿನ ದಿನಗಳಲ್ಲಿ ಲಂಚ, ದೇಣಿಗೆ, ಕಮಿಷನ್ ಇಂತೆಲ್ಲ ಮೂಲಗಳಿಂದ ಉಚಿತವಾಗಿ ಬಂದ ಹಣವನ್ನು ಪಡೆದವರು ಆ ಹಣವನ್ನು ಅತ್ಯಂತ ಬೇಗ ಆಸ್ತಿಯನ್ನಾಗಿ ಅಥವಾ ಚಿನ್ನವನ್ನಾಗಿ ಪರಿವರ್ತನೆ ಮಾಡುವ ಚಾಣಾಕ್ಷತನವನ್ನು ತೋರಿಸಿರುತ್ತಾರೆ. ಇಂತಹ ಕಾನೂನುಗಳ ನಡುವೆ ಕಪ್ಪು ಹಣ ಸಂಪಾದನೆ ಮಾಡುವವರು ಆ ಹಣವನ್ನು ಕಾಪಾಡಿಕೊಳ್ಳುವಷ್ಟು ಜಾಣತನ ತೋರುವುದಿಲ್ಲ ಎಂದು ತಿಳಿದುಕೊಳ್ಳುವುದು ಮೂರ್ಖತನವಾಗುತ್ತದೆ. ಸರ್ಕಾರ ಏಕಾಏಕಿ ನವೆಂಬರ್ 8ರಿಂದ 500 ಮತ್ತು 1,000 ರೂಪಾಯಿ ನೋಟುಗಳನ್ನು ನಿಷೇಧಿಸಿರುವುದು ಕಪ್ಪು ಹಣ ಶೇಖರಿಸಿಟ್ಟವರಿಗೆ ದೊಡ್ಡ ಹೊಡೆತವನ್ನೇ ನೀಡಿದೆ ಎಂದು ತಿಳಿದುಕೊಂಡವರು ಇನ್ನೊಂದು ವಿಚಾರವನ್ನು ಗಮನಿಸಬೇಕಾಗಿದೆ. ಇದಕ್ಕಿಂತ ಮೊದಲು ಸರ್ಕಾರ ಕಪ್ಪು ಹಣದ ಸ್ವಯಂ ಘೋಷಣೆಗೆ ಒತ್ತು ನೀಡಿದ್ದು ಕಪ್ಪು ಹಣವನ್ನು ಮುಟ್ಟುಗೋಲು ಹಾಕುತ್ತೇವೆ ಎಂದು ಹೇಳುತ್ತಾ ಬಂದಿದ್ದು ಮತ್ತು ಅದರೊಂದಿಗೆ ಈಗ ಕೆಲವು ತಿಂಗಳುಗಳಿಂದ ತೆರಿಗೆ ಅಧಿಕಾರಿಗಳು ಕಂಡಲ್ಲಿ ದಾಳಿ ಮಾಡುತ್ತಿದ್ದುದು ಬಹಳಷ್ಟು ಕಾಳಧನಿಕರನ್ನು ಎಚ್ಚರಿಸಿಬಿಟ್ಟಿತ್ತು. ಹೀಗಾಗಿ ಅನೇಕ ಮಂದಿ ತಮ್ಮ ಕಪ್ಪು ಹಣವನ್ನು ಪರಿವರ್ತನೆ ಮಾಡಿಬಿಟ್ಟಿದ್ದಾರೆ ಎಂದು ಹೇಳಲಾಗುತ್ತದೆ. ಈಗಾಗಲೇ ಕೃಷಿ ಮೂಲದಿಂದ ಬರುವ ಆದಾಯಕ್ಕೆ ತೆರಿಗೆ ಇಲ್ಲದ ಕಾರಣ ಅನೇಕ ಮಂದಿ ಒಂದಷ್ಟು ಕೃಷಿ ಭೂಮಿಯನ್ನು ಇಟ್ಟುಕೊಂಡು ತಮ್ಮ ಅಕ್ರಮ ಆದಾಯವನ್ನು ಕೃಷಿ ಮೂಲದಿಂದ ಬಂದ ತೆರಿಗೆ ವಿನಾಯಿತಿ ಪಡೆದ ಆದಾಯವೆಂದು ತೋರಿಸಿಕೊಂಡಿದ್ದಾರೆ. ಇನ್ನೂ ಕೆಲವರು ರಫ್ತು ಮಾಡುವಾಗ ಕಡಿಮೆ ಮೌಲ್ಯವನ್ನು ತೋರಿಸಿ ವಿದೇಶದಲ್ಲಿ ಅದರ ನಿಜ ಮೌಲ್ಯವನ್ನು ಪಡೆದುಕೊಂಡು ಅಲ್ಲಿ ಪಡೆದ ವ್ಯತ್ಯಾಸದ ಮೊತ್ತವನ್ನು ಅಲ್ಲಿಯೇ ಕೂಡಿಡುವ ಪ್ರಕ್ರಿಯೆಯನ್ನು ಅನೇಕ ದಶಕಗಳಿಂದ ನಡೆಸಿಕೊಂಡು ಬಂದಿದ್ದಾರೆ ಎನ್ನಲಾಗಿದೆ. ಹಾಗೆಯೇ ಕಪ್ಪು ಹಣವೆಂದರೆ ಸ್ವಿಸ್ ಬ್ಯಾಂಕ್ನಲ್ಲಿಟ್ಟಿರುವ ಹಣ ಅನ್ನುವುದು ಕೂಡ ಒಂದು ಪರಿಹಾಸ್ಯದ ವಿಚಾರವಾಗಿಬಿಟ್ಟಿದೆ. ಕಪ್ಪು ಹಣ ಇಡಲು ಸ್ವಿಸ್ ಬ್ಯಾಂಕ್ ಆದ್ಯತೆಯ ಆಯ್ಕೆಯೇ ಅಲ್ಲ, ಅದನ್ನು ಮೀರಿಸುವ ಬೇರೆ ಜಾಗಗಳು ಮತ್ತು ಮಾರ್ಗಗಳಿವೆ ಎಂದು ತಜ್ಞರು ಹೇಳುತ್ತಾರೆ. ಸರ್ಕಾರ ಅತ್ಯಂತ ಒಳ್ಳೆ ಉದ್ದೇಶದಿಂದ ತೆಗೆದುಕೊಂಡಿದ್ದ ಕ್ರಮ ಯಾರ ಮೇಲೆ ಪರಿಣಾಮ ಬೀರಬೇಕೋ, ಯಾರನ್ನು ಸಂಕಷ್ಟಕ್ಕೀಡು ಮಾಡಬೇಕೋ ಅಂತವರಿಗೆ ಒಂದಿಷ್ಟು ತೊಂದರೆ ಮಾಡದೆ, ಉದ್ದೇಶ ಇಲ್ಲದಿದ್ದರೂ ಸಾಮಾನ್ಯ ಜನರಿಗೆ ತೊಂದರೆ ನೀಡಿರುವುದು ಕಂಡುಬರುತ್ತದೆ. ನವೆಂಬರ್ 8ರಂದು ನಿಷೇಧದ ಘೋಷಣೆಯಾದರೆ ನವೆಂಬರ್ 9ರಂದು ಅನೇಕ ನಗರಗಳಲ್ಲಿ ಅಘೋಷಿತ ಬಂದ್ ರೀತಿಯಲ್ಲಿ ವ್ಯವಹಾರ ವಹಿವಾಟು ನಿಂತು ಹೋಗಿತ್ತು. ಆಶ್ಚರ್ಯವೆಂದರೆ ಮಧ್ಯಮ ವರ್ಗದವರು ಮತ್ತು ಶ್ರೀಮಂತ ವರ್ಗದವರು ಎಂದಿನಂತೆ ಓಡಾಡುತ್ತಿದ್ದರೂ ಸರ್ಕಾರಿ ಬಸ್ಸುಗಳಲ್ಲಿ, ನಿಲ್ದಾಣಗಳಲ್ಲಿ, ಹೋಟೆಲುಗಳಲ್ಲಿ ಜನ ಇಲ್ಲದೆ ಬಿಕೋ ಎನ್ನುತ್ತಿತ್ತು. ಕಾರಣ ಇಷ್ಟೇ, ಸಮಾಜದ ದುರ್ಬಲ ವರ್ಗಗಳು ಕೂಡ ತಮ್ಮಲ್ಲಿರುವ ಕಡಿಮೆ ಮುಖಬೆಲೆಯ ನೋಟುಗಳನ್ನು ಪರಿವರ್ತನೆ ಮಾಡಿ 500 ರೂಪಾಯಿ, 1,000 ರೂಪಾಯಿಗಳ ನೋಟುಗಳನ್ನು ಇಟ್ಟುಕೊಂಡಿರುತ್ತಾರೆ. ಇದಕ್ಕೆ ಇನ್ನೊಂದು ಕಾರಣ, ಹೆಚ್ಚು ಮುಖಬೆಲೆಯ ನೋಟುಗಳನ್ನು ಸಾಗಿಸುವುದು ಮತ್ತು ನಿಭಾಯಿಸುವುದು ಸುಲಭ. ಅಂತ ನೋಟುಗಳ ರಕ್ಷಣೆಯೂ ಕಷ್ಟವಲ್ಲ. ಬಡವರು ದೊಡ್ಡ ಮೊತ್ತದ ನೋಟುಗಳನ್ನು ಇಟ್ಟುಕೊಳ್ಳುವುದಿಲ್ಲ ಎಂಬ ನಂಬಿಕೆಗಳಿಗೆ ವಿರುದ್ಧ ಎಂಬಂತೆ ಅತ್ಯಂತ ಸಾಮಾನ್ಯ ಜನರು ತಮ್ಮಲ್ಲಿ 100 ರೂಪಾಯಿ ನೋಟುಗಳೇ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಇನ್ನು 100 ರೂಪಾಯಿ ನೋಟುಗಳನ್ನು ಹೊಂದಿರುವವರು ಅವನ್ನು ಖರ್ಚು ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ.
ಇನ್ನು ಯಾವಾಗ ಹೆಚ್ಚಿನ ಬೆಲೆಯ ನೋಟು ಬರುತ್ತವೋ, ಬಂದರೂ ನಮಗೆ ಸಿಗುತ್ತದೋ ಇಲ್ಲವೋ, ಸಿಕ್ಕಿದರೂ ಅದನ್ನೂ ಕೂಡ ಕೆಲ ದಿನಗಳ ನಂತರ ನಿಷೇಧಿಸಿ ಬಿಟ್ಟರೆ ಎಂಬ ಆತಂಕದೊಂದಿಗೆ ಅನೇಕ ಮಂದಿ ಈಗಾಗಲೇ 100 ರೂಪಾಯಿ ನೋಟುಗಳನ್ನು ಶೇಖರಣೆ ಮಾಡಿ ಜೋಪಾನವಾಗಿಡಲು ಆರಂಭಿಸುತ್ತಿದ್ದಾರೆ. ಇದರಿಂದ 100 ರೂಪಾಯಿ ನೋಟಿನ ಅಭಾವ ಮುಂದಿನ ದಿನಗಳಲ್ಲಿ ಹೆಚ್ಚಾಗಬಹುದು ಎಂದು ಹೇಳಲಾಗುತ್ತದೆ. ಇನ್ನು ಸರ್ಕಾರದವರು ಜನ ಒಂದಿಷ್ಟು ಹಣ ಯಾತಕ್ಕಾಗಿ ಇಟ್ಟುಕೊಂಡರು, ಬಡವರು, ಮಧ್ಯಮ ವರ್ಗದವರು ಕೆಲವು 1,000 ರೂಪಾಯಿಗಳಿಂದ ಹಿಡಿದು ಕೆಲವು ಲಕ್ಷಗಳವರೆಗೆ ಹಣವನ್ನು ಯಾಕೆ ಶೇಖರಿಸಿಟ್ಟುಕೊಂಡರು ಎಂದು ತಿಳಿದುಕೊಳ್ಳಬೇಕಾಗಿದೆ. ಭಾರತದಲ್ಲಿ ಎಲ್ಲಾ ಬ್ಯಾಂಕುಗಳ ಎಲ್ಲಾ ಬ್ರಾಂಚ್ಗಳನ್ನು ಸೇರಿಸಿದರೂ ಸುಮಾರು 1.25 ಲಕ್ಷ ಶಾಖೆಗಳು ಮಾತ್ರ. ಹಾಗೆಯೇ ಒಟ್ಟು ಎಟಿಎಂಗಳ ಸಂಖ್ಯೆ ಸುಮಾರು 2 ಲಕ್ಷ. ಎಂದರೆ ಜನರಿಗೆ ಸಂಪೂರ್ಣ ಹಣ ವಹಿವಾಟು ಮಾಡಲಿಕ್ಕೆ ಇಡೀ ದೇಶದಲ್ಲಿರುವುದು ಬರೀ 4.5 ಲಕ್ಷ ಕೇಂದ್ರಗಳು ಮಾತ್ರ. ಈಗಾಗಲೇ ಬ್ಯಾಂಕುಗಳಲ್ಲಿ ಗೋಲ್ಡನ್ ಹ್ಯಾಂಡ್ಶೇಕ್ ಮೂಲಕ ವಾಲಂಟರಿ ರಿಟೈರ್ಮೆಂಟ್ ಅಥವಾ VRS ಜಾರಿಯಿಂದ ಬಹಳಷ್ಟು ಸಿಬ್ಬಂದಿ ಕೊರತೆ ಇದೆ. ಅದರೊಂದಿಗೆ ಪ್ರತಿಯೊಂದು ಕಾರ್ಯಕ್ಕೂ ಫಾರ್ಮ್ಗಳು, ದಾಖಲಾತಿ ಮುಂತಾದ ಪ್ರಕ್ರಿಯೆಯಿಂದಾಗಿ ಒಂದೊಂದು ವಹಿವಾಟಿಗೂ ಕನಿಷ್ಠ ಅರ್ಧ ಗಂಟೆಯಾದರೂ ಬ್ಯಾಂಕಿನಲ್ಲಿ ವ್ಯಯಿಸಬೇಕಾಗುತ್ತದೆ. ಇದರೊಂದಿಗೆ ಸರ್ಕಾರಿ ರಜೆಗಳು, ಬ್ಯಾಂಕ್ ರಜೆಗಳು, ಸಿಬ್ಬಂದಿಯ ಗೈರು ಹಾಜರಿ, ಕರೆಂಟ್ ಪ್ರಾಬ್ಲಮ್, ಪ್ರಿಂಟರ್ ಪ್ರಾಬ್ಲಮ್, ಸಾಫ್ಟ್ವೇರ್ ಪ್ರಾಬ್ಲಮ್, ಕ್ಯಾಶ್ ಪ್ರಾಬ್ಲಮ್ ಅಂತೆಲ್ಲ ಹೇಳಿಕೊಂಡು ಗ್ರಾಹಕರಿಗೆ ತಮ್ಮ ಹಣ ಸಮಯಕ್ಕೆ ಸಿಗುವ ಖಾತ್ರಿಯೇ ಕಡಿಮೆ. ಅದರಲ್ಲೂ ಇಂತಹ ಸಮಸ್ಯೆಗಳು ಹೆಚ್ಚಾಗಿ ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳಲ್ಲಿ ಕಂಡುಬರುವುದರಿಂದ ಮತ್ತು ಇಂತಹ ಬ್ಯಾಂಕ್ಗಳಲ್ಲಿಯೇ ಹೆಚ್ಚಾಗಿ ಬಡವರು ಮತ್ತು ಕೆಳಮಧ್ಯಮ ವರ್ಗದವರು ತಮ್ಮ ಅಕೌಂಟ್ ತೆರೆದಿರುವುದರಿಂದ ಅವರೇ ಹೆಚ್ಚು ಅನಾನುಕೂಲ ಅನುಭವಿಸುತ್ತಾರೆ. ಬ್ಯಾಂಕ್ನಲ್ಲಿ ನೀಡುವ ಅನೇಕ ಕ್ಲಿಷ್ಟ ಫಾರ್ಮ್ ಭರ್ತಿ ಮಾಡಲು ಕೆಲವೊಮ್ಮೆ ಸುಶಿಕ್ಷಿತರೇ ಪರದಾಡುವಾಗ ಕಡಿಮೆ ಶಿಕ್ಷಣ ಇರುವವರು ಬೇರೆಯವರ ಸಹಾಯವನ್ನು ಪಡೆಯಲಾಗದೆ, ತಾವೂ ಮಾಡಲಾಗದೆ, ಕಾರ್ಯನಿರತರಾಗಿರುವ ಸಿಬ್ಬಂದಿಯ ಸಹಕಾರವೂ ಸಿಗದೆ ಒದ್ದಾಡುವುದನ್ನು ಎಲ್ಲರೂ ನೋಡಿರುತ್ತಾರೆ. ಆಶ್ಚರ್ಯವೆಂದರೆ ರಾಜ್ಯದಲ್ಲಿ ಈಗ ಒದಗಿಸಿರುವ ಫಾರ್ಮ್ನಲ್ಲಿ ಕನ್ನಡದ ಸುಳಿವೇ ಇಲ್ಲದಿರುವುದು ಅನೇಕರಿಗೆ ತೊಂದರೆಯಾಗಿದೆ. ಹಾಗಾಗಿ ಹಣ ಬದಲಾವಣೆ ಎನ್ನುವುದು ಇಂಗ್ಲಿಷ್ ಗೊತ್ತಿರುವವರಿಗೆ ಮಾತ್ರ ಇರುವುದೇನೋ ಎಂಬ ಗುಮಾನಿ ಆರಂಭವಾಗಿದೆ. ಅನೇಕ ಬ್ಯಾಂಕುಗಳು ಬೆಳಗಿನಿಂದ ಸಂಜೆ 4ರ ತನಕ ತೆರೆದಿರುವುದರಿಂದ 4 ಗಂಟೆಯ ಮೇಲೆ ಅವಶ್ಯಕತೆ ಇದ್ದರೆ ಹಣ ಪಡೆಯಲಾಗದ ಪರಿಸ್ಥಿತಿ ಇರುತ್ತದೆ. ಅದರಲ್ಲೂ ಎಟಿಎಂನಲ್ಲಿ ಪಡೆಯುವ ಮೊತ್ತದ ಮೇಲೆ ನಿರ್ಬಂಧ ಇರುವುದರಿಂದ ತಕ್ಷಣ ಹೆಚ್ಚಿನ ಮೊತ್ತದ ಹಣ ಜೊತೆಗೂಡಿಸಲು ಜನರು ಹೆಣಗಾಡಬೇಕಾಗುತ್ತದೆ. ಸುಖ ದುಃಖ ಹೇಳಿ ಕೇಳಿ ಬರುವುದಿಲ್ಲ, ಹಾಗೆಯೇ ಸಾವು ನೋವು ಕೂಡ ಸೂಚನೆ ನೀಡಿ ಬರುವುದಿಲ್ಲ ಎಂಬ ಸತ್ಯವನ್ನು ಅರಿತ ಸಾಮಾನ್ಯ ಜನರು ಅಂತಹ ಪರಿಸ್ಥಿತಿಗಳಿಗಾಗಿ ಒಂದಿಷ್ಟು ಹಣವನ್ನು ತೆಗೆದಿಟ್ಟಿರುತ್ತಾರೆ. ಈ ಹಣ ಯಾವಾಗಲೂ ಹೆಚ್ಚಿನ ಮೊತ್ತದ ಮುಖಬೆಲೆಯ ನೋಟಿನ ರೂಪದಲ್ಲಿರುತ್ತದೆ. ಮದುವೆಗೋ ಮುಂಜಿಗೋ ತಕ್ಷಣಕ್ಕೆ ಸಾಲ ಸಿಗುವುದಿಲ್ಲ ಎಂದು ಹಲವಾರು ಮಂದಿ ಬಡ್ಡಿಗೆ ಸಾಲವನ್ನು ತೆಗೆದುಕೊಂಡು ದೊಡ್ಡ ಮೊತ್ತವನ್ನು ಜೋಪಾನವಾಗಿ ಮನೆಯಲ್ಲಿ ಇಟ್ಟಿರುತ್ತಾರೆ. ಸರ್ಕಾರ 2.5 ಲಕ್ಷದ ಮಿತಿಯನ್ನು ಇಟ್ಟಿರುವುದರಿಂದ ಜೀವನವಿಡೀ ಸಂಪಾದನೆ ಮಾಡಿ ಕೂಡಿಟ್ಟುಕೊಂಡಿರುವ ಹೆಚ್ಚು ಮೊತ್ತದ ಹಣಕ್ಕೆ ಸಂಚಕಾರ ಬಂದಂತಾಗಿದೆ. ಅತ್ಯಂತ ಮುಖ್ಯವಾದ ವಿಚಾರವೆಂದರೆ ತೆರಿಗೆ. ಜನರು ತೆರಿಗೆ ಕಟ್ಟದಿರುವುದಕ್ಕೆ ಅವರ ನಿರಾಸಕ್ತಿಗಿಂತ ಹೆಚ್ಚಾಗಿ ತೆರಿಗೆ ವ್ಯವಸ್ಥೆಯ ಸಂಕೀರ್ಣತೆ ಮತ್ತು ಸರ್ಕಾರಗಳ ತೆರಿಗೆ ನೀತಿ ಬಗ್ಗೆ ವಿಶ್ವಾಸ ಇಲ್ಲದಿರುವುದೇ ಬಹುದೊಡ್ಡ ಕಾರಣ. ಒಂದೇ ಮೊತ್ತಕ್ಕೆ ಬೇರೆ ಬೇರೆ ಸ್ತರಗಳಲ್ಲಿ ಬೇರೆ ಬೇರೆ ದರದ ತೆರಿಗೆ ವಿಧಿಸುವುದೇ ಇನ್ನೊಂದು ಕಾರಣ. ಜನರು ತೆರಿಗೆ ಕಟ್ಟಬೇಕೆಂದಿದ್ದರೂ ಕೇಂದ್ರ ಸರ್ಕಾರ ಎಷ್ಟೇ ಬಾರಿ ತೆರಿಗೆ ಕಟ್ಟುವುದು ಸರಳ ಎಂದು ಹೇಳಿದರೂ ಅದು ಸುಲಭ ಅಲ್ಲ ಅನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ. 10-15 ಲಕ್ಷ ರೂಪಾಯಿ ಗಳಿಸುವ ವ್ಯಕ್ತಿ ಟ್ಯಾಕ್ಸ್ ಕಟ್ಟಲು ಬಹಳಷ್ಟು ಪಾಂಡಿತ್ಯವನ್ನೇ ಹೊಂದಿರಬೇಕು. ಇಲ್ಲದಿದ್ದರೆ ತೆರಿಗೆ ಅಧಿಕಾರಿಗಳ ಕೈಗೆ ಸಿಕ್ಕಿ ನರಳಬೇಕಾಗುತ್ತದೆ. ಅದಕ್ಕಾಗಿ ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ವೃತ್ತಿಪರ ಅಕೌಂಟೆಂಟ್ ಬಳಿ ಹೋಗಿ ಅವರಿಗೂ ಹಣ ಕೊಟ್ಟು ತಮ್ಮ ಲೆಕ್ಕ ಸರಿದೂಗಿಸಬೇಕಾಗುತ್ತದೆ.
ಈ ಕಾರಣದಿಂದಲೇ ಅನೇಕ ಮಂದಿ ನಗದು ವ್ಯವಹಾರಗಳನ್ನೇ ಮಾಡುತ್ತಾರೆ. ಇನ್ನು ಆದಾಯ ತೆರಿಗೆ ಇಲಾಖೆಯೂ ಕೂಡ ಭ್ರಷ್ಟಾಚಾರದಿಂದ ಹೊರತಾಗಿಲ್ಲ ಎಂಬುದು ಹೆಚ್ಚಿನ ಮೊತ್ತದ ತೆರಿಗೆ ಕಟ್ಟಿದ ಪ್ರತಿಯೊಬ್ಬರಿಗೂ ಗೊತ್ತಿರುವ ಸತ್ಯ. ಅನೇಕ ಬಾರಿ ಕೆಲವರು ತೆರಿಗೆ ಅಕ್ರಮವನ್ನು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಸಹಕಾರದೊಂದಿಗೆ ಮಾಡುತ್ತಾರೆ. ಅನೇಕರು ತಮ್ಮ ಆದಾಯವನ್ನು ಮುಚ್ಚಿಡಲು ಈ ತೆರಿಗೆ ಅಧಿಕಾರಿಗಳ ಹಿಂಸೆ ಮತ್ತು ನಡವಳಿಕೆಗಳೇ ಕಾರಣ. ಆದರೆ ಅನೇಕ ಮಂದಿ ಪ್ರಧಾನಿಗಳ ಈ ನೋಟು ನಿಷೇಧದ ಕ್ರಮವನ್ನು ಪ್ರಶಂಸಿಸಿದ್ದಾರೆ ಮತ್ತು ಬೆಂಬಲಿಸಿದ್ದಾರೆ. ಅವರು ಕೊಡುವ ಕಾರಣ ಇಷ್ಟೇ: ಈ ಕ್ರಮದಿಂದ ಕಪ್ಪು ಹಣ ಕಡಿಮೆಯಾಗಿ ಭ್ರಷ್ಟಾಚಾರ ನಿಲ್ಲುತ್ತದೆ ಮತ್ತು ಜನಸಾಮಾನ್ಯರಿಗೂ ಇನ್ನಷ್ಟು ಒಳ್ಳೆಯದು ಆಗುತ್ತದೆ ಅನ್ನುವುದು. ಕಡಿಮೆ ದರದಲ್ಲಿ ಲೋನ್ ದೊರೆಯುತ್ತದೆ, ರೂಪಾಯಿ ಮೌಲ್ಯ ವೃದ್ಧಿಯಾಗುತ್ತದೆ ಮತ್ತು ದೇಶದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯ ನಡೆಯುತ್ತದೆ ಎಂದೆಲ್ಲ ಜನರು ಕನಸು ಕಾಣುತ್ತಿದ್ದಾರೆ. ಕಪ್ಪು ಹಣ ಹೊರಬಂದರೆ ಅದು ಹೋಗುವುದು ಬ್ಯಾಂಕಿಂಗ್ ವ್ಯವಸ್ಥೆಗೆ. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಈಗಾಗಲೇ ದುಡ್ಡು ತುಂಬಿ ತುಳುಕುತ್ತಿದೆ. ಬ್ಯಾಂಕ್ಗಳು ಲಾಭ ಪಡೆಯುವುದು ಸಾಲ ಕೊಡುವುದರಿಂದ ಮತ್ತು ಹಣವನ್ನು ವ್ಯಯಿಸುವುದರಿಂದಲೇ ವಿನಃ ಠೇವಣಿ ಇಟ್ಟುಕೊಳ್ಳುವುದರಿಂದ ಅಲ್ಲ. ಸರ್ಕಾರ ಹೇಳುವಂತೆ ಇನ್ನೂ 12 ಲಕ್ಷ ಕೋಟಿ ರೂಪಾಯಿ ಹಣ ಬ್ಯಾಂಕಿಂಗ್ ವ್ಯವಸ್ಥೆಗೆ ಬಂದು ಬಿಟ್ಟರೆ ಆ ಹಣ ಈಗಾಗಲೇ ಇರುವ ನಿಶ್ಚೇತ ಹಣದ ಜೊತೆಗೆ ಸೇರಿ ಕೊಳೆಯುವಂತಾಗುತ್ತದೆ. ಇದರಿಂದ ಹಣದುಬ್ಬರ ಜಾಸ್ತಿ ಆಗುತ್ತದೆ. ಬ್ಯಾಂಕುಗಳು ಸಾಲ ಕೊಡುವಲ್ಲಿ ಹಿಂದೇಟು ಹಾಕುವ ಕಾರಣದಿಂದಾಗಿ ಮತ್ತು ಅವರಲ್ಲಿ ವಿಶ್ವಾಸದ ಕೊರತೆಯ ಕಾರಣದಿಂದಾಗಿ ಈ ಹಣ ಮೌಲ್ಯವೃದ್ಧಿ ಮಾಡಿಕೊಳ್ಳುವ ಸಾಧ್ಯತೆ ಕಡಿಮೆ ಎನ್ನಬಹುದು. ಹಾಗೆಯೇ ಸರ್ಕಾರವೂ ಕೂಡ ಈಗಾಗಲೇ ಶ್ರೀಮಂತವಾಗಿರುವುದರ ಜೊತೆಗೆ ಇನ್ನಷ್ಟು ತೆರಿಗೆ ಹಣ ಬಂದು ಮತ್ತಷ್ಟು ಅಭಿವೃದ್ಧಿ ಕಾರ್ಯ ಮಾಡಬಹುದು, ಯೋಜನೆಗಳನ್ನು ರೂಪಿಸಬಹುದು. ಆದರೆ ಈ ಹಣ ಬರುವುದು ಒಂದು ಬಾರಿ ಮಾತ್ರ. ಯೋಜನೆಗಳನ್ನು ಕೂಡ ಒಂದು ಬಾರಿ ಮಾತ್ರ ಮಾಡಬಹುದು. ಆ ಯೋಜನೆಗಳು ಎಷ್ಟು ಚೆನ್ನಾಗಿ ಅನುಷ್ಠಾನಗೊಳ್ಳುತ್ತವೆ ಎಂಬುದು ಕೂಡ ಪ್ರಶ್ನಾರ್ಹವಾಗಿದೆ. ಕೇಂದ್ರ ಸರ್ಕಾರದ ಉದ್ದೇಶ ಒಳ್ಳೆಯದೇ. ಭ್ರಷ್ಟಾಚಾರ ತಡೆಯುವುದು ಒಂದು ಪುಣ್ಯ ಕಾರ್ಯವೇ. ಹಾಗೆಯೇ ಖೋಟಾ ನೋಟು ನಿಯಂತ್ರಣ, ಉಗ್ರರ ನಿಗ್ರಹವೂ ಅವಶ್ಯಕವೇ. ಈ ನಿಟ್ಟಿನಲ್ಲಿ ಸರ್ಕಾರದ ಕ್ರಮವನ್ನು ಎಲ್ಲರೂ ಬೆಂಬಲಿಸುತ್ತಾರೆ, ಬೆಂಬಲಿಸಲೇಬೇಕು. ಆದರೆ ಇದರಿಂದ ಹಣಕಾಸಿನ ವ್ಯವಹಾರವೇ ನಿಧಾನವಾಗಿ ಬಿಟ್ಟು ಸಣ್ಣ ಪುಟ್ಟ ವ್ಯಾಪಾರಿಗಳೆಲ್ಲ ಬಾಗಿಲು ಮುಚ್ಚುವಂತಾಗಿ ಬಿಟ್ಟು ಜನರು ನೋಟುಗಳ ಬಗ್ಗೆ ವಿಶ್ವಾಸವನ್ನೇ ಕಳೆದುಕೊಂಡು ಬಿಟ್ಟರೆ ದೇಶದ ಆರ್ಥಿಕ ಪರಿಸ್ಥಿತಿ ಏನಾಗಬಹುದು? ಇದೆಲ್ಲದರ ಬಗ್ಗೆ ಸರ್ಕಾರ ಸಾಕಷ್ಟು ಚಿಂತನೆ ಮಾಡಿರಬಹುದು ಎಂಬುದು ಜನರ ನಂಬಿಕೆ. ಭ್ರಷ್ಟಾಚಾರ, ಭಯೋತ್ಪಾದನೆ, ಖೋಟಾ ನೋಟುಗಳ ಕಾರಣ ಮುಂದಿಟ್ಟುಕೊಂಡು ಕೋಟ್ಯಂತರ ಸಾಮಾನ್ಯ ಜನರಿಗೆ ತೊಂದರೆಯಾಗುವಂತಹ ಕ್ರಮಗಳನ್ನು ಮೋದಿ ಸರ್ಕಾರ ಕೈಗೊಳ್ಳದಿದ್ದರೆ ಸಾಕು ಎಂಬುದಷ್ಟೇ ಜನರ ಆಶಯ.